ಅವ್ರ ಬಗ್ಗೆ ಏನಾದ್ರು ಕಾಂಕ್ರೀಟ್ ಆಗಿ ಮಾಡಬೇಕಲ್ಲ. KTPP ಹಾಕಿ ಎಂಥದ್ದು KTPP KPTP KTTP ಇಲ್ಲ, ಏನೋ ಒಂದು ಹೇಳಕ್ಕಾಗಲ್ಲ, ಅದು ಅಬ್ರಿವೇಷನ್ ಗೊತ್ತಿರಲಿಲ್ಲ ನನಗೆ. ಇದಕ್ಕೆ ತಿದ್ದುಪಡಿ ಮಾಡಿ ನಾವು ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದ್ವಲ್ಲ, ನೀವ್ಯಾಕೆ ಮಾಡಿರ್ಲಿಲ್ಲ? ಯಾಕೆ ಮಾಡಲಿಲ್ಲ? ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷದಲ್ಲಿ 1,10,627 ಕೋಟಿ ಒದಗಿಸಲಾಗಿತ್ತು. ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷ. ನಾವು 3 ವರ್ಷದಲ್ಲೇ 1,17,197 ಕೋಟಿ 3 ವರ್ಷದಲ್ಲಿ. ಅದ್ರಲ್ಲಿ ತೆಗೆದು ಗ್ಯಾರಂಟಿಗೆ ಎಷ್ಟು ಕೊಟ್ರೆ ಅದನ್ನು ಹೇಳ್ಬಿಟ್ರಿ. ನೀವು ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಲ್ಲ. ಅದನ್ನ ಹೇಳ್ರಿ ಅಂತ ಹೇಳಿದೆ. ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನ ಹೇಳಿ. ಇಲ್ಲಿ ಹೇಳ್ತೀನಿ. ನಿಮ್ಗೆ ಎಲ್ರಿಗೂ ಹೇಳ್ತಾ ಇರೋದೇ ಇದು, ನಿನಗೂ ಸೇರಿ ಹೇಳ್ತಾ ಇರೋದು. ಮುಂದಿನ ವರ್ಷದ ಬಜೆಟ್ ಎಲ್ಲ ಸೇರಿ 1,60,000 ಕೋಟಿ. ಈ ವರ್ಷ 42,018 ಕೋಟಿ. 42,018 ಕೋಟಿ. ಸೊ ಅದರಿಂದ ಇದನ್ನ ಹೇಳಿದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಸರಿನಾ? ಆಮೇಲೆ ವಿಜೇಂದ್ರ ಅವರು ಇಲ್ಲ, ಅವರು ಪಾಪ ಸಿದ್ದರಾಮಯ್ಯನವರು ಅಹಿಂದ ವರ್ಗದಿಂದ ಬಂದಂಥವ್ರು, ಅಹಿಂದ ಲೀಡರು ಅಂತ ಕರೀತಾರೆ. ಆದರೆ ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವಲ್ಲ, ನಿಗಮಕ್ಕೆ 50% ಕೊಟ್ಟಿರೋದು ಈಗ ದುಡ್ಡು. ಯಡಿಯೂರಪ್ಪನವ್ರು ಕೊಟ್ಟಿದ್ದಂಥ ದುಡ್ಡಿನಲ್ಲಿ 100 ರೂಪಾಯಿ ಕೊಟ್ಟಿದ್ರೆ 50 ರೂಪಾಯಿ, ಅದರಲ್ಲಿ ಬಿಡುಗಡೆ ಮಾಡಿರೋದು ಬರೀ 50 ರೂಪಾಯಿ ಅಂತ ಎಲ್ಲ ಹೇಳಿದ್ದಾರೆ. ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಅವು ಸತ್ಯ ಅಲ್ವೇ ಇಲ್ಲ. ಬೇಕಾದ್ರೆ ನಾನು ಈ ವಿವರಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ದೇವರಾಜ ಅರಸು ನಿಗಮ 2019ರಿಂದ 2020ರವರೆಗೆ 20-21 2 ವರ್ಷದಲ್ಲಿ 330 ಕೋಟಿ ಬಿಡುಗಡೆ ಮಾಡಿದ್ದು 245 ಕೋಟಿ. ಆಮೇಲೆ 21, 22, 23 460 ಕೋಟಿ ಬಿಡುಗಡೆ ಮಾಡಿದ್ದು 450 ಕೋಟಿ. 23, 24 327 ಕೋಟಿ ಬಿಡುಗಡೆ ಮಾಡಿದ್ದು 375 ಕೋಟಿ. ಹಿಂಗೆ ಎಲ್ಲ 11 ನಿಗಮಗಳಿದಾವಲ್ಲ, 11 ನಿಗಮಗಳಿಗೂ ಕೂಡ ನಾವು ಕಡಿಮೆ ಮಾಡಿಲ್ಲ, ನಿಮಗಿಂತ ಜಾಸ್ತಿನೇ ಬಿಡುಗಡೆ ಮಾಡಿದ್ದೀವಿ. ಅದರಿಂದ ಅಲ್ಲ ಸರ್, ರೆಕಾರ್ಡ್ಗೆ ತಪ್ಪು ಹೋಗೋದು ಬೇಡ. ನನ್ನ ರಿಕ್ವೆಸ್ಟ್, ನಾನು ನಿಮ್ಮ ಇಲಾಖೆಯಿಂದನೇ ನಾನು ಮಾಹಿತಿ ತಗೊಂಡಿದ್ದೀನಿ. ಬೊಮ್ಮಾಯಿಯವರು ಲಾಸ್ಟ್ 23ರಲ್ಲಿ ಏನಿತ್ತು, 24ರಲ್ಲಿ ಎಷ್ಟಾಗಿದೆ ನಿಗಮದ್ದು ಅಷ್ಟು ಓದಿದ್ರೆ ಮುಗ್ದೋಯ್ತು. ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಗೊತ್ತಾಗ್ಬಿಡುತ್ತೆ. ಸರ್ಕಾರದಲ್ಲಿ 23, 24 ಹೇಳಿ, ಒಂದೊಂದೇ ಎಲ್ಲ ನಿಗಮಗಳು ಹೇಳಿ. ನಮ್ಮ ಹತ್ರ ಇತ್ತು. BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರ ಎಷ್ಟಿತ್ತು, ನಮ್ದು ಎಷ್ಟಿತ್ತು, ನೀವು ಎಷ್ಟು ಕೊಟ್ಟಿದ್ದೀರಿ? ನೀವು 2019ರಿಂದ 20-21ರವರೆಗೆ ಅಲ್ಲ